ಇತ್ತೀಚಿನ ದಿನಗಳಲ್ಲಿ ಹೇಗಾಗಿದೆ ಅಂದ್ರೆ ಈ ರೀಲ್ಸು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಾದ್ರೂ ಒಂದು ಪ್ಲೇಸಿನ ವಿಡಿಯೋ ಒಂದೆರಡು ದಿನ ಹರಿದಾಡಿದ್ರೆ ಸಾಕು ಅಲ್ಲಿಗೆ ತಂಡೋಪತಂಡವಾಗಿ ಬಂದ್ಬಿಡೋದು. ಬಟ್ ಆ ದೇವಸ್ಥಾನ ಆಗಿರ್ಬೋದು, ಆ ಪ್ಲೇಸಿಂದು ಐತಿಹಾಸಿಕ ಹಿನ್ನೆಲೆ ಏನು ಅನ್ನೋದು ಗೊತ್ತಿರಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದ್ರೆ, ಈಗ ಹಾಸನ ಜಿಲ್ಲೆಯ ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲೂ ಕೂಡ ಇದೇ ರೀತಿಯಾಗಿ ಪ್ರವಾಸಿಗರು ಹುಚ್ಚಾಟವನ್ನ ಮೆರೆದಿದ್ದಾರೆ. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರಂತೆ, ಬರ್ಲಿ ಓಕೆ, ಬಟ್ ಅಲ್ಲಿನ ಪಾವಿತ್ರ್ಯತೆಗೆ ಧಕ್ಕೆ ಉಂಟು ಮಾಡ್ತಾ ಇದ್ದಾರಂತೆ. ಏನು ಎತ್ತ ಅನ್ನೋದಕ್ಕೆ ಇಲ್ಲಿ ರಿಪೋರ್ಟ್. ಬೆಟ್ಟದ ಭೈರವೇಶ್ವರ ದೇಗುಲಕ್ಕೆ ಪ್ರವಾಸಿಗರ ದಂಡು. ದೇವರ ದರ್ಶನಕ್ಕಿಂತ ಆವರಣದಲ್ಲಿ ಹೆಚ್ಚಿದ ಹುಚ್ಚಾಟ. ಪ್ರವಾಸಿಗರ ವಿರುದ್ಧ ಸ್ಥಳೀಯರ ಆಕ್ರೋಶ. ಹಾಸನ ಜಿಲ್ಲೆ ಸಕಲೇಶ್ವರ ತಾಲೂಕಿನ ಮರಗುಂದ ಗ್ರಾಮದಲ್ಲಿರುವ ಬೆಟ್ಟದ ಭೈರವೇಶ್ವರ ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಇದು ಕದಂಬರ ಮನೆ ದೇವರಾಗಿದ್ದು, ಮೊಟ್ಟೆಯಾಕಾರದ ಲಿಂಗ ಕೆತ್ತನೆಯಾಗಿರುವ ಏಕೈಕ ದೇವಾಲಯ ಇದಾಗಿದೆ. ಈ ದೇವಾಲಯದ ಸುತ್ತಮುತ್ತ ದಟ್ಟ ಅರಣ್ಯ ಪ್ರದೇಶವಿದ್ದು, ಮಳೆಗಾಲದಲ್ಲಂತೂ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತದೆ. ಪ್ರವಾಸಿಗರಿಗೆ ಅನುಕೂಲವಾಗುವಂತೆ ಸಮರ್ಪಕ ರಸ್ತೆ ಸೌಕರ್ಯ ಕಲ್ಪಿಸಲಾಗಿದೆ. ಇದನ್ನ ಹೊರತುಪಡಿಸಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ. ಈ ದೇವಾಲಯ ಹಾಗೂ ಹೊರಾಂಗಣದಲ್ಲಿ ಹಲವು ಸಿನಿಮಾ ಚಿತ್ರೀಕರಣ ನಡೆದಿದೆ. ಇತ್ತೀಚೆಗೆ ಪ್ರೀ ವೆಡ್ಡಿಂಗ್ ಶೂಟ್, ಫೋಟೋ ಶೂಟ್, ರೀಲ್ಸ್ ಮಾಡುವವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಇದೀಗ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು, ಅದರಲ್ಲೂ ವೀಕೆಂಡ್ಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ. ದೇವಾಲಯದ ಆವರಣಕ್ಕೆ ಚಪ್ಪಲಿ ಹಾಕಿಕೊಂಡು ಬರುವುದು ನಿಷೇಧವಿದ್ದರೂ ಚಪ್ಪಲಿ, ಶೂ ಧರಿಸಿ ಬರುತ್ತಿದ್ದು, ದೇವಾಲಯದ ಕಟ್ಟೆಯ ಮೇಲೆ ಹತ್ತಿ ರೀಲ್ಸ್ ಮಾಡುತ್ತಿದ್ದಾರೆ. ನಿನ್ನೆ ದೇವಾಲಯದ ಆವರಣದಲ್ಲಿ ಡಿಜೆ ಹಾಕಿಕೊಂಡು ಮನಬಂದಂತೆ ಕುಣಿತಿದ್ದಾರೆ. ಈ ಹಿಂದೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡುತ್ತಿದ್ದು, ಇದೇ ವಿಚಾರಕ್ಕೆ ಸ್ಥಳೀಯರ ನಡುವೆ ಮಾರಾಮಾರಿ ನಡೆದಿತ್ತು. ಇದಲ್ಲದೆ ನಿಷೇಧಿತ ಅರಣ್ಯ ಪ್ರದೇಶದೊಳಗೆ ಅತಿಕ್ರಮ ಪ್ರವೇಶಿಸಿ ಡ್ರಿಫ್ಟಿಂಗ್ ಮಾಡಿ ನಿಯಮಗಳನ್ನ ಉಲ್ಲಂಘಿಸುತ್ತಿರುವುದು ಸ್ಥಳೀಯರನ್ನ ಕೆರಳಿಸಿದ್ದು, ಇದಕ್ಕೆ ಬ್ರೇಕ್ ಹಾಕುವಂತೆ ಒತ್ತಾಯಿಸಿದ್ದಾರೆ. ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ನಾನು ಪೂಜೆ ಮಾಡ್ಕೊಂಡಿದ್ದೀನಿ. ನಂದಿಲ್ಲಿಗೆ 4th ಜನರೇಷನು. ಹಿಂದಿನಿಂದ ಪೂಜೆ ಬೆಳಿಗ್ಗೆ ಮಾತ್ರ ಪೂಜೆ, ಮಧ್ಯಾಹ್ನ ಆಗಲಿ ಸಂಜೆ ಆಗಲಿ ಪೂಜೆ ಇಲ್ಲ. ಸಾಮಾನ್ಯ 6:30 7 ಗಂಟೆಗೆ ಬರ್ತೀನಿ, 9-9:30 ತನಕ ಇರ್ತೀನಿ. ಪ್ರವಾಸಿಗರು ಎಲ್ಲರೂ ಬರಲಿ, ನಾವು ಬರೋದು ಬೇಡ ಅಂತ ಹೇಳ್ತಾ ಇಲ್ಲ. ಇನ್ನೇನಾಗಿದೆ, ಇಲ್ಲಿ ದೇವಸ್ಥಾನಕ್ಕೆ ಹೇಗೆ ಬರಬೇಕು ಹಾಗೆ ಬಂದರೆ ಬಂದವರಿಗೂ ಒಳ್ಳೆಯದು, ಈ ಪುಣ್ಯಕ್ಷೇತ್ರಕ್ಕೂ ಒಳ್ಳೆಯದು. ಇನ್ನೊಂದೇನೆಂದರೆ, ಹೇಗೇಗೋ ಬಂದರೆ ದೇವಸ್ಥಾನ ಪಾವಿತ್ರ್ಯಕ್ಕೆ ಸ್ವಲ್ಪ ಧಕ್ಕೆ ಬರುತ್ತೆ. ಜೊತೆಗೆ ಆಚೆಯಿಂದ ಬಂದಂಥ ಭಕ್ತಾದಿಗಳಿಗೂ ತುಂಬ ಮನಸ್ಸಿಗೆ ನೋವು ಮಾಡ್ಕೊಂಡು ಹೋಗಿರುವಂಥದ್ದು ನಿಮ್ಗೆಲ್ರಿಗೂ ತಿಳಿದುವಂಥದ್ದು ಇರುವಂಥದ್ದೇ. ಇನ್ನು ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈಗಾಗಲೇ ದೇವಾಲಯದ ಅಭಿವೃದ್ಧಿಗೆ 8 ಲಕ್ಷ ಮೀಸಲಿಟ್ಟಿದ್ದು, ಕುಸಿಯುತ್ತಿರುವ ರಿಟೈನಿಂಗ್ ವಾಲ್ ದುರಸ್ತಿ, ಕುಡಿಯುವ ನೀರು, ಸುಸಜ್ಜಿತ ಗೇಟ್ಗಳು, ಶೌಚಾಲಯ, ಪೊಲೀಸ್ ಸಿಬ್ಬಂದಿ ನಿಯೋಜನೆ, ಚೈನ್ ಲಿಂಕ್ ಮೆಶ್ ಅಳವಡಿಕೆ, ಸಿಸಿಟಿವಿ ಅಳವಡಿಕೆಗೆ ಸೂಚನೆ ನೀಡಿದ್ರು. ಅಲ್ಲದೆ ದೇವಾಲಯದ ಒಳಗಡೆ ಧಾರ್ಮಿಕ ಭಾವನೆಗೆ ಯಾವುದೇ ರೀತಿಯ ಧಕ್ಕೆ ಆಗಬಾರದು ಅಂತ ಶಾಸಕ ಸಿಮೆಂಟ್ ಮಂಜು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಈ ದೇವಾಲಯ ಇರ್ತಕ್ಕಂಥ ಜಾಗ ಪ್ರಕೃತಿ ಸೌಂದರ್ಯ ಮಧ್ಯದಲ್ಲಿ ಈ ಜಾಗ ಇದೆ. ಹಾಗಾಗಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಪ್ರವಾಸಿಗರು ಇದನ್ನ ಪ್ರಕೃತಿ ಸೌಂದರ್ಯವನ್ನ ಸವಿತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಪಾವಿತ್ರ್ಯತೆಗೆ ಯಾವುದೇ ರೀತಿ ಧಕ್ಕೆ ಬರದೇ ರೀತಿಯಲ್ಲಿ ನಡ್ಕೊಬೇಕು ಅಂತಕ್ಕಂಥದ್ದು ಈ ಸ್ಥಳೀಯರ ವಾದ. ಸುಮಾರು 8 ಹಳ್ಳಿಯಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಅವ್ರ ಮನೆ ದೇವರಿದು ಬೆಟ್ಟದ ಭೈರವೇಶ್ವರ. ಹಾಗಾಗಿ ಏನಾಗುತ್ತೆ, ಇಲ್ಲಿ ನಿನ್ನೆ ಏನಾಗಿದೆ, ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ದಾರೆ. ಸೊ ಏನಾಗಿದೆ, ಇದು ತುಂಬ ಪಾವಿತ್ರತೆ ಇರ್ತಕ್ಕಂಥ ಜಾಗ ಆಗಿರೋದ್ರಿಂದ ಧಾರ್ಮಿಕ ಚಟುವಟಿಕೆಗಳು ಏನು ನಡೆದ್ರು ಯಾರು ಕೂಡ ಅಬ್ಜೆಕ್ಷನ್ ಮಾಡಲ್ಲ. ಆದರೆ ಪ್ರವಾಸಿಗರು ಬರ್ತಕ್ಕಂಥ ಸಂದರ್ಭದಲ್ಲಿ ದೇವಸ್ಥಾನದ ಕಾಂಪೌಂಡ್ ಒಳಗಡೆ ಯಾವುದೇ ಈ ರೀತಿಯ ಆಗ್ಬಾರ್ದು ಅಂತಕ್ಕಂಥದ್ದು ನಮ್ಮ ಸ್ಥಳೀಯರು ಮತ್ತು ಭಕ್ತಾದಿಗಳ. ಒಟ್ನಲ್ಲಿ ಬೆಟ್ಟದ ಭೈರವೇಶ್ವರ ದೇವಾಲಯ ಸುತ್ತಮುತ್ತಲ 8 ಗ್ರಾಮಸ್ಥರ ಮನೆ ದೇವರಾಗಿದೆ. ಆದರೆ ಪ್ರವಾಸಿಗರ ಹುಚ್ಚಾಟದಿಂದ ದೇವಾಲಯದ ಪಾವಿತ್ರತೆಗೆ ಧಕ್ಕೆ ಉಂಟಾಗುತ್ತಿದ್ದು, ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.